ಹಾಯ್ ಫ್ರೆಂಡ್ಸ್, ಒಂದು ಫಿಶ್ ಕರಿ ಮಾಡೋಣ ಇವತ್ತು. ಸ್ವಲ್ಪ ಕೆಂಪು ಮೆಣಸು ಹಾಕಿದ ಅರ್ಧದಷ್ಟು ಕೊತ್ತಂಬರಿ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ರೋಸ್ಟ್ ಆಗ್ತಾ ಬರಲಿಕ್ಕೆ ಇದಕ್ಕೆ ಸ್ವಲ್ಪ ಕಾಯಿ ಕೂಡ ಆ್ಯಡ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಈ ಮೂರನ್ನು ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಿ ಒಂದು ಸೈಡಲ್ಲಿ ತಣಿಯೋಕೆ ಇಡಬೇಕು. ಅಷ್ಟರಲ್ಲಿ ನೋಡಿ, ಒಂದು ಮಡಿಕೆ ಇಟ್ಕೊಂಡೆ, ಅದಕ್ಕೆ ಸ್ವಲ್ಪ ಮೆಂತೆ ಹಾಕಿದೆ, ಹಾಗೆ ಸ್ವಲ್ಪ ಸಾಸಿವೆ ಕೂಡ ಹಾಕಿ ಚಟ ಅಂತ ಹೊಡಿತಿರ್ಬೇಕಾದ್ರೆ ಸ್ವಲ್ಪ ಹಸಿ ಮೆಣಸು, ಸ್ವಲ್ಪ ಜಿಂಜರ್ ಮತ್ತು ಗಾರ್ಲಿಕ್ ಆ್ಯಡ್ ಮಾಡಿಕೊಂಡೆ. ಹಾಗೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡೆ. ಆ್ಯಕ್ಚುಲಿ ಜಿಂಜರ್ ಗಾರ್ಲಿಕ್ ಮಾತ್ರ ಸಾಕು, ಈರುಳ್ಳಿ ಮತ್ತು ಹಸಿಮೆಣಸು ಬೇಕಂತ ಇಲ್ಲ. ಬಟ್ ಟೊಮೆಟೊ ಅಂತೂ ಮಸ್ಟ್ ಆಗಬೇಕು. ಟೊಮೆಟೊ ನಮ್ಮ ಮನೇಲೇ ಬೆಳೆದಿರೋದು. ಟೊಮೆಟೊನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅರ್ಧಿಟ್ಟಿರೋ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇದು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿದೆ ಹಸಿ ಸ್ಮೆಲ್ ಹೋಗ್ಲಿಕ್ಕೂ ನಾವು ಅದೇ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಹಾಗೆ ಟೊಮೆಟೊ ಹಣ್ಣಿನ ಹುಳಿ ಸಾಕಾದರೆ ಓಕೆ, ಅದು ಸಾಕಾಗಲ್ಲ ಅಂದರೆ ನಾವು ಸ್ವಲ್ಪ ಹುಳಿ, ಯಾವ ಹುಳಿ ನೀವು ಮನೆಯಲ್ಲಿ ಮೀನು ಸಾರಿಗೆ ಯೂಸ್ ಮಾಡ್ತೀರಾ ಆ ಹುಳಿನ ಹಾಕ್ಬೋದು. ನಾನಿಲ್ಲಿ ನಮ್ಮ ಕೇರಳದಲ್ಲಿರುವಂಥ ಕೊಡಂಬುಳಿ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡ್ತೀನಿ. ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ. ಹಾಗೆ ಅದು ಚೆನ್ನಾಗಿ ಕುದಿ ಬರಲಿಕ್ಕೆ, ಚೆನ್ನಾಗಿ ಕುದಿ ಅಂದರೆ ಸ್ವಲ್ಪ ನಾವು ಪಾತ್ರದಲ್ಲಿ ಎಷ್ಟು ನೀರು ಇಡ್ತೀವಿ ಅದು ಸ್ವಲ್ಪ ಇಳಿಬೇಕು, ನೀರು ಸ್ವಲ್ಪ ಕಡಿಮೆ ಆಗಬೇಕು, ಕುದ್ದು ಬತ್ತಬೇಕು ನೀರು. ಅದಾದಮೇಲೆ, ಯಾಕಂದರೆ ಫಿಶ್ಶಿಗೆ ಜಾಸ್ತಿ ಹೊತ್ತು ಬೇಡಲ್ಲ, ಹಾಗೆ ಫಿಶನ್ನೆಲ್ಲ ಹಾಕ್ತಾ ಇದ್ದೀನಿ. ಇನ್ನು ಕೇಳಬೇಡಿ ಇದು ಯಾವ ಫಿಶ್ ಅಂತ ಕೇಳಬೇಡಿ, ನನಗೆ ಗೊತ್ತಿಲ್ಲ. ಹಸ್ಬೆಂಡ್ ತೊಗೊಂಡು ಬಂದಿದ್ರು ಫಿಶ್ಶು, ಅವರಿಗೆ ಗೊತ್ತಿದೆ ಹೆಸರು, ನಾನು ಅದಕ್ಕೆ ಕೇಳೋಕ್ಕೇನು ಹೋಗಲಿಲ್ಲ. ನಮಗೆ ಹಾಕ್ಬೇಕಲ್ವಾ, ಮೀನು ಸಿಕ್ತು, ಸಾರು ಮಾಡಿ ಕೊಡಬೇಕು ಅಷ್ಟೇ, ಸಾರು ಮಾಡಿ ಕೊಡಬೇಕು, ನಾವು ಊಟ ಮಾಡಬೇಕು ಅಷ್ಟೇ. ಹಾಗೆ ನಾನು ಯಾವ ಥರ ಸಾರು ಮಾಡ್ತೀನಿ ಅಂತ ನಿಮಗೂ ತೋರಿಸ್ಬೇಕಂತ ಅನಿಸ್ತು. ತುಂಬ ಈಸಿಯಾಗಿ ಮಾಡೋಕ್ಕಾಗತ್ತೆ. ಇದರಲ್ಲಿ ನಾನು ಹೇಳಿದೆಲ್ಲ, ಈರುಳ್ಳಿ ಮತ್ತು ಹಸಿಮೆಣಸು ಬೇಕಂತ ಇಲ್ಲ, ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡೋಕ್ಕಾಗೋದು. ಬ್ಯಾಚುಲರ್ಸಿಗಂತೂ ತುಂಬ ಈಸಿ. ಒಂದು 15-20 ನಿಮಿಷ ಇದ್ದರೆ ಆರಾಮ್ಸೆ, 15 ನಿಮಿಷ ಇದ್ದರೆ ಸಾಕು, 20 ನಿಮಿಷನೂ ಬೇಡ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.